ವಾರದೊಳಗೆ ರಮೇಶ್ ಜಾರಕಿಹೊಳಿ ರಿಸೈನ್ ಮಾಡ್ತಾರಾ? ಕುರಿತಾಗಿ ಬ್ರೇಕಿಂಗ್ ನ್ಯೂಸ್. ವಾರದೊಳಗೆ ರಮೇಶ್ ಜಾರಕಿಹೊಳಿ ರಿಸೈನ್ ಮಾಡ್ತಾರಾ? ರಮೇಶ್ ಜೊತೆ ಆಪ್ತರು ಕೂಡ ನೀಡ್ತಾರಾ ರಾಜೀನಾಮೆ ಅನ್ನುವಂತಹ ಪ್ರಶ್ನೆಯಲ್ಲಿ ಕಾಡ್ತಿದೆ. ಶಾಸಕ ಸ್ಥಾನ, ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಮೇಶ್ ರಾಜೀನಾಮೆ ನೀಡ್ತಾರಾ? ಆಪ್ತರ ಜೊತೆ ಗೋಕಾಕ್ನಲ್ಲೇ ರಮೇಶ್ ಜಾರಕಿಹೊಳಿ ಸಭೆಯನ್ನ ನಡೆಸಿದ್ದಾರೆ. ಮಹೇಶ್ ಕುಮಟಳ್ಳಿ, ನಾಗೇಂದ್ರ ಜೊತೆ ಒಂದು ಮಹತ್ವದ ಸಭೆಯನ್ನ ರಮೇಶ್ ಜಾರಕಿಹೊಳಿ ನಡೆಸಿದ್ದಾರೆ. ಒಟ್ಟಿಗೆ ರಾಜೀನಾಮೆ ನೀಡುವ ಬಗ್ಗೆ ಸಭೆಯಲ್ಲಿ ಏನಾದರೂ ಚರ್ಚೆ ಆಗಿರಬಹುದಾ? ಹಾಗಾದ್ರೆ ನಾಳೆ ಬೆಂಗಳೂರಿಗೆ ಭಿನ್ನಮತೀಯ ಶಾಸಕರು ಆಗಮಿಸ್ತಾ ಇದ್ದಾರೆ. ನಂತರ ನಾಳೆ ಅವರು ಸ್ಪೀಕರ್ ರಮೇಶ್ ಕುಮಾರ್ಗೆ ಭೇಟಿ ಮಾಡ್ತಾ ಇದ್ದಾರೆ. ಈ ಒಂದು ಅತೃಪ್ತರ ತಂಡ TV5ಗೆ ರಮೇಶ್ ಜಾರಕಿಹೊಳಿ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತಹದ್ದು. ವಾರದೊಳಗೆ ರಮೇಶ್ ಜಾರಕಿಹೊಳಿ ರಿಸೈನ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಯಲ್ಲಿ ಕಾಡ್ತಿದೆ. ರಮೇಶ್ ಜೊತೆ ಆಪ್ತರು ಕೂಡ ಅವರ ಜೊತೆಗೆ ರಾಜೀನಾಮೆ ನೀಡ್ತಾರಾ? ಹಾಗಾದ್ರೆ ಶಾಸಕ ಸ್ಥಾನ, ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಮೇಶ್ ರಾಜೀನಾಮೆ ನೀಡ್ತಾರಾ? ಆಪ್ತರ ಜೊತೆ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಸಭೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಎಸ್ ಶಿವು, ರಾಜೀನಾಮೆ ಕೊಡ್ತಾರೆ, ಹಾಗಾದ್ರೆ ಯಾವಾಗ ಕೊಡಬಹುದು, ಯಾಕಾಗಿ ಕೊಡ್ತಾರೆ ಅಂತ? ಖಂಡಿತವಾಗ್ಲೂ ನಮ್ರತ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ನಾನು ರಿಸೈನ್ ಮಾಡ್ತೇನೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿದ್ದಾರೆ. ಆದ್ರೆ ಒಂದು ಕಡೆ ಒಬ್ಬನೇ ರಾಜೀನಾಮೆಯನ್ನ ಕೊಟ್ರೆ ಏನು ಲಾಭ ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಕೂಡ ಈಗ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗ್ತಾ ಇದೆ ನಮ್ರತ. ಸೊ ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ತಮ್ಮ ಆಪ್ತರ ಜೊತೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ನ ನಿವಾಸದಲ್ಲೇ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೆ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ಕೂಡ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಯಾಕೆಂದ್ರೆ ಒಬ್ಬರೇ ರಾಜೀನಾಮೆಯನ್ನ ಕೊಟ್ರೆ ಯಾವುದೇ ರೀತಿಯಾದಂತಹ ಒಂದು ಲಾಭ ಆಗೋದಿಲ್ಲ ಅನ್ನುವಂತಹ ನಿರ್ಧಾರವನ್ನ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದು ಈಗ ಅತೃಪ್ತರನ್ನ, ಅಂದ್ರೆ ಏನು ಹಿಂದೆ ಮುಂಬೈಗೆ ಕರೆದೊಯ್ದಿದ್ರು ಆ ಎಲ್ಲ ಶಾಸಕರನ್ನ ಒಟ್ಟುಗೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ 4-5 ದಿನಗಳಲ್ಲೇ, ಅಂದ್ರೆ 3-4 ದಿನಗಳಲ್ಲೇ ರಮೇಶ್ ಜಾರಕಿಹೊಳಿ ಒಟ್ಟಾಗಿ 4-5 ಜನ ರಾಜೀನಾಮೆಯನ್ನ ಕೊಡುವಂತ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಈಗ ಬಂದಿರುವಂತದ್ದು ನಮ್ರತ. ಯಾಕೆಂದ್ರೆ ಒಬ್ಬರಿಗೆ ಕೊಟ್ಟರೆ ರಾಜೀನಾಮೆ ಯಾವುದೇ ಉಪಯೋಗ ಇಲ್ಲ. ಒಟ್ಟಾಗಿ 4 ರಾಜೀನಾಮೆಯನ್ನ ಕೊಟ್ಟರೆ ಮುಂದೆ ಉಳಿದವರನ್ನ ರಾಜೀನಾಮೆ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಈಗ ರಮೇಶ್ ಜಾರಕಿಹೊಳಿ ಅವರು ಆಗ್ತಾ ಇದ್ದಾರೆ ನಮ್ರತ. ಎಸ್ ಶಿವು, ಏನಂತಂದ್ರೆ ಈ ಹಿಂದೆನೂ ಕೂಡ ಏನೋ ಅವರು ಹೇಳ್ತಾನೆ ಇದ್ರು, ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಕ್ಷಣಕ್ಕೂ ಕೂಡ ಅವರು ಒಂದು ಡಿಸಿಷನ್ ಅನ್ನ ಅವರು ಚೇಂಜ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಹೇಳಿರುವಂತಹ ಮಾತು ಕನ್ಫರ್ಮ್ ಅಥವಾ ಇನ್ನು ಕನ್ಫ್ಯೂಷನ್ ಅಲ್ಲೇ ಹೇಳಿರುವಂತದ್ದ, ಹೇಗೆ ಅಂತ? ಇಲ್ಲ ನಮ್ರತ, ಈಗಾಗಲೇ ರಮೇಶ್ ಜಾರಕಿಹೊಳಿ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಅವರು ಭದ್ರಾಗಿ ಇದ್ದಾರೆ. ಯಾಕೆಂದ್ರೆ ಅವರು ಒಂದು ಸಾರಿ ಇಷ್ಟ ನಿರ್ಧಾರ ಏನು ಇಡ್ತಾರೆ ಅದಕ್ಕೆ ಭದ್ರಾಗಿರ್ತಾರೆ ಅನ್ನುವಂಥದ್ದು ಕೂಡ ಅವರ ಆಪ್ತರು ಹೇಳ್ತಾರೆ. ಹಾಗಾಗಿ ಈಗ ರಾಜೀನಾಮೆಯನ್ನ ಕೊಡ್ತೇನೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ, ಅದಕ್ಕೆ ಅವರು ಹೊರಟುಕೊಂಡಿದ್ದಾರೆ. ಜೊತೆಗೆ ನಾಳೆ ಸಂಜೆ ಅವರು ಮತ್ತೆ ಬೆಂಗಳೂರಿಗೆ ಒಂದು ಅವಕಾಶಗಳು ಇದೆ. ಯಾಕಂದ್ರೆ ಬೆಂಗಳೂರಿಗೆ ಬಂದ ನಂತರ ಅವರು ಸ್ಪೀಕರ್ ರಮೇಶ್ ಭೇಟಿ ಮಾಡ್ತಾರೆ. ಅವರ ಜೊತೆಯಲ್ಲಿ ನಾಗೇಂದ್ರ ಮತ್ತೆ ಮಹೇಶ್ ಕುಮಟಳ್ಳಿ ಅವರು ಕೂಡ ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಸೊ ಇದರಿಂದ ರಮೇಶ್ ಜಾರಕಿಹೊಳಿ ಮತ್ತೆ ನಾಗೇಂದ್ರ ಹಾಗೆ ಮಹೇಶ್ ಕುಮಟಳ್ಳಿ ಅವರು ಕೂಡ ರಾಜೀನಾಮೆಯನ್ನ ಕೊಡುವಂತ ಒಂದು ಸಾಧ್ಯತೆಗಳು ಕೂಡ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ ನಮ್ರತ. ಸೊ ಹೀಗಾಗಿ ಇನ್ನ 3-4 ದಿನದ ಒಳಗೆ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡುವಂತ ಒಂದು ಅವಕಾಶ ಕೂಡ ಹೆಚ್ಚಿನ ಬಹುತೇಕವಾಗಿ ಈಗಾಗಲೇ ಖಚಿತವಾಗ್ತಾ ಇದೆ.